Good morning, everybody. So the next topics in this particular video is on energy and its classifications. These two are the classifications, and for each classification, these are the some of the sub classifications. And second one is heat, and after heat there is a specific heat, and in specific heat there are again two more classifications. We shall discuss on all these definitions along with the explanations with the basic units and some of the equations related to that. Okay, so first let me take ಎನರ್ಜಿ. ಸೊ ವಾಟ್ ಯು ಮೀನ್ ಬೈ ಎನರ್ಜಿ ಅಂತ ಕೇಳಿದ್ರೆ, ಎನರ್ಜಿ ಅಂದರೆ ಗೊತ್ತಿದೆ. ಈಗ ಸಿಂಪಲ್ಲಾಗಿ ಎಕ್ಸಾಂಪಲ್ಲಾಗಿ ನಾನು ಹೇಳ್ಬೇಕಂದ್ರೆ, ಈಗ ನಾನು ಮಾತಾಡ್ತಿದ್ದೀನಿ, ಐ ಆಮ್ ಡೂಯಿಂಗ್ ವಿಡಿಯೋ, ಐ ಆಮ್ ಮೇಕಿಂಗ್ ಅ ವಿಡಿಯೋ, ಐ ಆಮ್ ಪರ್ಫಾರ್ಮಿಂಗ್ ವರ್ಕ್, ಏನೇ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಶಕ್ತಿ ಬೇಕು. ಶಕ್ತಿ ಅಂದರೆ ಎನರ್ಜಿ. ಎನರ್ಜಿ ಹೇಗೆ ಬರುತ್ತೆ? ವಾಟ್ ಎವರ್ ದ ಫುಡ್ ಐ ಕನ್ಸ್ಯೂಮ್, ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಎನರ್ಜಿ ಇಸ್ ಪ್ರೊಡ್ಯೂಸ್ಡ್, ಆ್ಯಂಡ್ ದ್ಯಾಟ್ ಎನರ್ಜಿ ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ ಫಾರ್ ನನ್ನ ದೇಹ ಕೆಲಸ ಮಾಡೋದಕ್ಕೋಸ್ಕರ. ಅದೇ ಥರ ಫಾರ್ ಅವರ್ ಸಿಸ್ಟಮ್ ಆಲ್ಸೋ, ಸಿಸ್ಟಮ್ ರಿಕ್ವೈರ್ಸ್ ಎನರ್ಜಿ. ಡು ಯು ನೋ ವೈ? ಬಿಕಾಸ್ ಟು ಪರ್ಫಾರ್ಮ್ ಸಮ್ ಕೈಂಡ್ ಆಫ್ ಅ ವರ್ಕ್. ಸೇ ಫಾರ್ ಎಕ್ಸಾಂಪಲ್ ಹೀಟ್ ಎಂಜಿನ್ ಅಂತ ತಗೊಳ್ಳಿ, ಅಥವಾ ಒಂದು ಐಸಿ ಇಂಜಿನ್, ಇಂಟರ್ನಲ್ ಕಂಬಷನ್ ಎಂಜಿನ್ ಅಂತ ತಗೊಳ್ಳಿ. ಇನ್ ಇಂಟರ್ನಲ್ ಕಂಬಷನ್ ಎಂಜಿನ್ ವಾಟ್ ಹ್ಯಾಪನ್ಸ್? ಎನರ್ಜಿ ಕಂಬಷನ್ ಎಂಜಿನ್ಗಳಿಗೆ ಹೇಗೆ ಸಿಗುತ್ತೆ? ಬೈ ಬರ್ನಿಂಗ್ ಎ ಫ್ಯೂಯಲ್ ಬರ್ನ್ ಆದಾಗ ಏನಾಯಿತು? ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಯಿತು. ಆ ಹೀಟ್ ಎನರ್ಜಿನ ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ? ವೆಹಿಕಲ್ಸ್ಗಳು ಮುಂದೆ ಹೋಗುತ್ತೆ, ಪರ್ಫಾರ್ಮ್ ಮಾಡುತ್ತೆ, ವರ್ಕ್ ಪರ್ಫಾರ್ಮ್ ಮಾಡುತ್ತೆ, ಅಥವಾ ಏನೇ ಒಂದು ವರ್ಕ್ ಮಾಡೋದಿದ್ರೆ ಎನರ್ಜಿ ನಾವು ಯುಟಿಲೈಸ್ ಮಾಡ್ಕೋಬೋದು. ಸೊ ಹಾಗಾಗಿ ದ ಡೆಫಿನೇಷನ್ ಆಫ್ ಎನರ್ಜಿ, ಹೌ ವಿ ಕ್ಯಾನ್ ಡಿಫೈನ್ ಇಸ್ ದ್ಯಾಟ್ ಎನರ್ಜಿ ಸಿಂಪ್ಲಿ ಹೈಸ್ಕೂಲ್ ಲೆವೆಲ್ಲು ಪಿ ಯು ಸಿ ಅದು ಮಾಡೋದಿದ್ರೆ ಅದರಲ್ಲೂ ಬಂದಿರುತ್ತೆ. ಎನರ್ಜಿ ಅಂದರೆ ಇಟ್ ಈಸ್ ಎ ಕೆಪಾಸಿಟಿ ಟು ಡೂ ವರ್ಕ್. ಸೊ ಅದನ್ನೇ ನಾವು ಡೆಫಿನೇಷನ್ ಆಗಿ ಹೇಳೋದು, ಎನರ್ಜಿ ಈಸ್ ಡಿಫೈನ್ಡ್ ಆ್ಯಸ್ ಎ ಕೆಪಾಸಿಟಿ ಟು ಡೂ ವರ್ಕ್. ಅಥವಾ ಇನ್ನೊಂದು ರೀತಿಯಲ್ಲೂ ಹೇಳ್ತೀವಿ, ಎ ಸಿಸ್ಟಮ್ ಈಸ್ ಸೆಡ್ ಟು ಪೊಸೆಸ್ ಎನರ್ಜಿ ಫಾರ್ ಡೂಯಿಂಗ್ ಎ ವರ್ಕ್ ಅಂತ ಹೇಳ್ತೀವಿ. ನಮ್ಮ ಸಿಸ್ಟಮಿಗೆ ಯಾವಾಗ ಎನರ್ಜಿ ಸಿಕ್ಕುತ್ತೋ ಆವಾಗ ಆ ಸಿಸ್ಟಮ್ ಏನು ಮಾಡುತ್ತೆ? ವರ್ಕನ್ನು ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಯೂನಿಟ್, ದಿಸ್ ಈಸ್ ದ ಡೆಫಿನೇಷನ್ ಆಫ್ ಎನರ್ಜಿ. ಮತ್ತು ಯೂನಿಟ್ಗೆ ಬಂದರೆ ಜೌಲ್ಸ್ ಅಂತ ಕರಿತೀವಿ, ಅಥವಾ ಶಾರ್ಟ್ ಆಗಿ ಜೆ ಅಂತ ಕರಿಬೋದು. ಜೆ ಸ್ಟ್ಯಾಂಡ್ಸ್ ಫಾರ್ ಜೌಲ್ಸ್, ಇಟ್ಸ್ ಎ ಯೂನಿಟ್ ಎನರ್ಜಿ. ಹಾಗಾದರೆ ಇದನ್ನು ಕಿಲೋ ಜೌಲ್ಸ್ ಅಲ್ಲಿ ಬರೀಬೋದು, ಕಿಲೋ ಜೌಲ್ಸ್ ಅಲ್ಲಿನೂ ನಾವು ನೋಟ್ ಮಾಡ್ತೀವಿ. ಓಕೆ, ಸೊ ಎನರ್ಜಿ, ಸೊ ಇಟ್ ಹ್ಯಾಸ್ ಅ ಟು ಮೇಜರ್ ಕ್ಲಾಸಿಫಿಕೇಶನ್ಸ್. ದೋಸ್ ಆರ್ ಸ್ಟೋರ್ಡ್ ಎನರ್ಜಿ ಆ್ಯಂಡ್ ಟ್ರಾನ್ಸಿಟ್ ಎನರ್ಜಿ ಅಂತ ಕರಿತೀವಿ. ಆಸ್ ಯು ನೋ ದ್ಯಾಟ್ ಸ್ಟೋರ್ಡ್ ಎನರ್ಜಿ ಮೀನ್ಸ್, ಹಿಯರ್ ಸಪೋಸ್ ಇಫ್ ಯು ಟೇಕ್ ದಿಸ್ ಇಸ್ ದ ಎನರ್ಜಿ, ಓಕೆ, ದಿಸ್ ಇಸ್ ದ system. So in this particular system energy is present. If it is not crossing its boundary, it is stored within the system, then you can say it is a stored energy anta karibodu. Then how you define it? Yeah, the definition of energy is said to possess in stored energy. It is the kind of energy which is possessed by the system within its boundary ಅಂತ ಕರಿತೀವಿ. ದ ಸಿಸ್ಟಮ್ ಇಸ್ ಸೆಡ್ ಟು ಪೊಸೆಸ್ ಎನರ್ಜಿ ವಿದಿನ್ ಇಟ್ಸ್ ಬೌಂಡ್ರಿ ಆ್ಯಂಡ್ ಇಟ್ ಈಸ್ ನಾಟ್ ಕ್ರಾಸಿಂಗ್ ಇಟ್ಸ್ ಬೌಂಡ್ರಿ ಲಿಮಿಟ್ಸ್. ಇದು ಒಂದು ಬೌಂಡ್ರಿ ಲಿಮಿಟ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಔಟ್. ಸೊ ಸಚ್ ಎನರ್ಜಿ ಇಸ್ ಕಾಲ್ಡ್ ಆಸ್ ಸ್ಟೋರ್ಡ್ ಎನರ್ಜಿ. ವಿ ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಆ್ಯಂಡ್ ಇಂಟರ್ನಲ್ ಎನರ್ಜಿ ಅಂತ ಬರುತ್ತೆ. ಲೆಟ್ ಅಸ್ ಡಿಸ್ಕಸ್ ಆಲ್ ದೀಸ್ ಕೈಂಡ್ಸ್ ಆಫ್ ಸ್ಟೋರ್ಡ್ ಎನರ್ಜಿ ಇನ್ ಡಿಟೇಲ್ ವಿತ್ ದ ಡೆಫಿನೇಷನ್ ಅಲಾಂಗ್ ವಿತ್ ದ ರಿಲೇಷನ್ಸ್. ಫಸ್ಟ್ ಒನ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. Potential energy ಅಂತ ಕರಿತೀವಿ. Potential energy, it is defined as the energy which is possessed by the system, the energy which is possessed by the system by virtue of its height, by virtue of its height ಅಂತ ಕರಿಬೋದು. ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ವೇರಿ ಆಗ್ತಾ ಇರೋದು ಎಚ್. ಏನು ವೇರಿ ಆಗ್ತಾ ಇದೆ ಅಲ್ಲಿ? ಎಚ್. ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಒಂದು ಕಲ್ಲನ್ನು ಮೇಲೆ ಎಸಿತೀನಿ. ಓಕೆ, ಒಂದು ಕಲ್ಲನ್ನು ಮೇಲೆ ಎಸಿದಾಗ ಏನಾಗುತ್ತೆ? ದಿಸ್ ಸಿಸ್ಟಮ್ ಈಸ್ ಕೆಪೇಬಲ್ ಆಫ್ ಡೂಯಿಂಗ್ ಎ ವರ್ಕ್ ಬೈ ವರ್ಚ್ಯೂ ಆಫ್ ಇಟ್ಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ನೋಡಿ, ಒಂದು ಕಲ್ಲನ್ನು ಇಷ್ಟು ಎಸಿದ್ರೆ ಎಷ್ಟು ವರ್ಕ್ ಆಗುತ್ತೆ ಅಥವಾ ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಯಿತು? ಎಮ್ mass of this, G for acceleration due to gravity of earth, and H ನೋಡಿ H
ಹೆಚ್ಚಾಗ್ತಾ ಹೋದಂಗೂ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಹೆಚ್ಚಾಗುತ್ತೆ. ಅಂದರೆ ಆ್ಯಸ್ ದ ಏಜ್ ಇನ್ಕ್ರೀಸಸ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಆಲ್ಸೋ ಇನ್ಕ್ರೀಸಿಂಗ್. ಹಾಗಾಗಿ ಪೊಟೆನ್ಷಿಯಲ್ ಎನರ್ಜಿ ಈಸ್ ರಿಲೇಟೆಡ್ ಟು ದ ಹೈಟ್. ಅಂದರೆ ಎಷ್ಟು ಹೈಟಿಗೆ ಹೋಗುತ್ತೋ ಅಷ್ಟು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನಂತ ಕರಿತೀವಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಇದ್ರದ್ದು ಎಕ್ಸ್ಪ್ರೆಷನ್ಸ್ ನೋಡೋದಾದ್ರೆ ಇಕ್ವೇಶನ್ಸ್, ಇಫ್ ವಿ ಟಾಕ್ ಅಬೌಟ್ ದ ಇಕ್ವೇಶನ್ಸ್, ಸೊ ಮಾಸ್ನ ಯೂನಿಟ್ ಏನಿದೆ, kg ಇದೆ. ಓಕೆ, ಅದಾದಮೇಲೆ acceleration due to gravity of earth, g value 9.81 meter per second square ಅಂತ ಕರಿತೀವಿ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೀವಿ. ಹೈಟ್ ಅನ್ನು ನಾನು ಮೀಟರ್ನಲ್ಲಿ ತಗೊಂಡ್ರೆ, ಹೈಟ್ ಅನ್ನು ನಾನು ಮೀಟರ್ನಲ್ಲಿ ತಗೊಂಡ್ರೆ ಏನಾಗುತ್ತೆ, ಇದು kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿದ್ರೆ 1 ನ್ಯೂಟನ್ಸ್ ಅಂತ ಕರಿಬೋದು ನಾವು. kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿದ್ರೆ 1 ನ್ಯೂಟನ್ಸ್ ಆಯಿತು. 1 ನ್ಯೂಟನ್ ಇಂಟು ಮೀಟರ್. ಈ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನು ನಾನು ನ್ಯೂಟನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಮೀಟರ್ನ ಕೆಳಗಡೆ ಇಡಿಸ್ಕೊಂಡ್ರೆ ಏನಾಯಿತು, 1 ನ್ಯೂಟನ್ ಮೀಟರ್ಸ್. 1 ನ್ಯೂಟನ್ಸ್ ಮೀಟರ್ಸ್ ಇಸ್ ಈಕ್ವಲ್ಸ್ ಟು 1 joules. ಏನಾಗುತ್ತೆ, 1 ನ್ಯೂಟನ್ ಮೀಟರ್ಸ್ ಇಸ್ ಈಕ್ವಲ್ಸ್ ಟು 1 joules. ಸೊ ಇಟ್ ಈಸ್ ಅ ಕಾಮನ್ ಫಾರ್ all kind of energy which is available in nature. Okay, so this is regarding the potential energy. So second ಬಂದ್ಬಿಟ್ಟು kinetic energy ಅಂತ ಹೇಳ್ತೀವಿ. kinetic energy the best explanation ಅಥವಾ equations ಅನ್ನು ನೆನಪಿಡಬಹುದು ನೀವು. kinetic energy is equals to half mv square ಅಂತ ಕರಿತೀವಿ. ಇಲ್ಲಿ v stands for velocity of that body which is moving. So ಹೇಗೆ ಡಿಫೈನ್ ಮಾಡ್ತೀವಿ, kinetic energy is a branch of stored energy. Then it is the energy is said to possess kinetic energy due to by virtue of its velocity, by virtue of its motion, velocity ಅಥವಾ ಸ್ಪೀಡ್ ಅಂತ ಕರಿಬೋದು. ಇಲ್ಲಿ ಎಷ್ಟು ವೆಲಾಸಿಟಿ ಹೆಚ್ಚಾಗುತ್ತೋ ಅದಕ್ಕೆ ತಕ್ಕಂತೆ ಕೈನೆಟಿಕ್ ಎನರ್ಜಿನೂ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ kinetic energy is related to velocity, potential energy is related to the height. ಪೊಟೆನ್ಷಿಯಲ್ ಎನರ್ಜಿಗೆ ಇನ್ನೊಂದು ಎಕ್ಸಾಂಪಲ್ ತೊಗೋಬೋದು. ಏನಂತ ಹೇಳಿದ್ರೆ, ನಮ್ಮ ಈ ಟಿಕ್ಟಾಕ್ ಪೆನ್ಗಳಲ್ಲಿ ಪೊಟೆನ್ಷಿಯಲ್ ಎನರ್ಜಿಯನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ಬೋದು, ಅದನ್ನು ಎಕ್ಸಾಂಪಲ್ ಆಗಿ ತೊಗೋಬೋದು. ಈಗ ಸ್ಪ್ರಿಂಗ್ ಇರುತ್ತೆ ಒಳಗಡೆ, ಏನು ಪೊಟೆನ್ಷಿಯಲ್ ಎನರ್ಜಿ ನಾವು ಹೇಳ್ಬೇಕಂದ್ರೆ ಸ್ಪ್ರಿಂಗ್ ಇರುತ್ತೆ. ಸ್ಪ್ರಿಂಗು ನಾರ್ಮಲ್ ಈ ಥರ ಇದೆ ಅಂತ ತಿಳ್ಕೊಳ್ಳಿ. ವೆನ್ ವಿ ಅಪ್ಲೈ ಅ ಫೋರ್ಸ್ ಅಪ್ಲೈ ಮಾಡಿದ್ವಿ, ಆವಾಗ ಸ್ಪ್ರಿಂಗು ಇಲ್ಲಿ ಇಷ್ಟು ಕಂಪ್ರೆಸ್ ಆಯಿತು ಅಂತ ಹೇಳಿದ್ರೆ ಇದೇನಾಯಿತು, ಡಿವಿಯೇಷನ್ ಅಥವಾ ಡಿಫ್ರೆನ್ಸ್ ಆಯಿತು. ಇಲ್ಲಿ ಸ್ಪ್ರಿಂಗ್ ಕಂಪ್ರೆಸ್ ಆಗಿದೆ ಅಂತ ಹೇಳಿದ್ರೆ ವಾಟ್ ಡಸ್ ಇಟ್ ಮೀನ್, ಇಟ್ ಡೆಫಿನೆಟ್ಲಿ ಸ್ಟೋರ್ಸ್ ಎನರ್ಜಿ. ಅದೇ ಇದೇ ಸ್ಪ್ರಿಂಗ್ ಅನ್ನು ನಾವು ಫುಲ್ ಫೋರ್ಸ್ ಅಪ್ಲೈ ಮಾಡಿ ಸಾಲಿಡ್ ಲೆಂತಿಗೆ ತಂದಾಗ, ಸ್ಪ್ರಿಂಗ್ನ ಸಾಲಿಡ್ ಲೆಂತಿಗೆ ತಂದಿದ್ದೀವಿ ಅಂತ ಹೇಳಿದ್ರೆ ಹೆಚ್ಚು ಫೋರ್ಸ್ ಹಾಕಿದ್ದೀವಿ, ಹಾಗಾಗಿ ಡಿಫ್ರೆನ್ಸ್ ಎಷ್ಟಾಗಿದೆ, ತುಂಬ ಜಾಸ್ತಿ ಆಗಿದೆ. ಓಕೆ, ಸೊ ಇಲ್ಲಿ ಡಿಫ್ರೆನ್ಸ್ ಎಚ್ ಏನಾಗಿದೆ, ತುಂಬ ಜಾಸ್ತಿ ಆಗಿದೆ ಅಂದ್ರೆ ಮೀನಿಂಗ್ ಏನು, ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಸ್ಟೋರ್ ಆಗಿದೆ. ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಕಮ್ಮಿ ಇದೆ ಅಂತ. ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಅಂತ ತಗೋಬೋದು. ವೆನ್ ವಿ ಕಮ್ ಬ್ಯಾಕ್ ಟು ದಿಸ್ ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಅಂದರೆ ದ ಎನರ್ಜಿ ಸೆಟ್ ಟು ಪೊಸೆಸ್ ಬೈ ದ ಸಿಸ್ಟಮ್ ಬೈ ವರ್ಚ್ಯೂ ಆಫ್ ಇಟ್ಸ್ ವೆಲಾಸಿಟಿಗೆ ತಕ್ಕಂತೆ ಏನಾಗ್ತಾ ಹೋಗುತ್ತೆ, ಕೈನೆಟಿಕ್ ಎನರ್ಜಿ ವೇರಿ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಇಫ್ ಯು ವಾಂಟ್ ಟು ಗೆಟ್ ದ ರಿಲೇಷನ್ 1 joules ಅನ್ನು ನಾನು ಹೇಳ್ಬೇಕಂತ ಹೇಳಿದ್ರೆ ಹಾಫ್ ಅನ್ನು ಬಿಟ್ಟುಬಿಡಿ, ಇದು ನಂಬರ್ ಸಿಸ್ಟಮಲ್ಲಿ ಬಂತು, ಇದು ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ಬೋದು, ಅದನ್ನು ಬಿಡಿ. ಮಾಸ್ ಅಂತ ಹೇಳಿದ್ರೆ kg, ಆಮೇಲೆ ವೆಲಾಸಿಟಿ ಅಂತ ಹೇಳ್ಕೊಂಡು ಏನಾಯಿತು, ಮೀಟರ್ ಪರ್ ಸೆಕೆಂಡ್ನ ಹೋಲ್ ಸ್ಕ್ವೇರ್ ಆಯಿತು. ಯಾಕೆ, ವೆಲಾಸಿಟಿಯ ಯೂನಿಟು ಮೀಟರ್ ಪರ್ ಸೆಕೆಂಡು, ಅದರ ಹೋಲ್ ಸ್ಕ್ವೇರ್ ಮಾಡಿದ್ದಾನೆ, ಅದಕ್ಕೆ ನಾನು ಇಲ್ಲಿ ಸ್ಕ್ವೇರ್ ಮಾಡ್ಕೊಳ್ತೀನಿ. ಸೊ ಅದರಿಂದ ಏನಾಗುತ್ತೆ, kg ಇಂಟು ಮೀಟರ್, ಇದನ್ನು ಸ್ಕ್ವೇರ್ ಇದ್ದದನ್ನು ಏನು ಬರಿತೀನಿ ನಾನು, ಮೀಟರ್ ಇಂಟು ಮೀಟರ್ ಬರ್ಕೊಳ್ತೀನಿ. ಅದಾದಮೇಲೆ ಸೆಕೆಂಡ್ ಸ್ಕ್ವೇರ್ ಅಂತ ಬರಿತೀನಿ. ಓಕೆ, ಸೆಕೆಂಡ್ ಸ್ಕ್ವೇರ್ ಆಯಿತು, ಸೆಕೆಂಡ್ ಸ್ಕ್ವೇರು ಇಲ್ಲಿ ಮೀಟರ್ ಸ್ಕ್ವೇರನ್ನು ನಾನು ಮೀಟರ್ ಅಂತ ಬರ್ಕೊಂಡೆ. ಸೊ ಇದೊಂದು ಏನಾಗುತ್ತೆ, ನ್ಯೂಟನ್ಸ್. ಇದೇನಾಗುತ್ತೆ, ನ್ಯೂಟನ್ಸ್ ಆಯಿತು. ನ್ಯೂಟನ್ಸ್ ಇಂಟು ಮೀಟರ್ ಅದೇ ಏನಾಯಿತು, 1 joules ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಗೇನ್ ದ ಯೂನಿಟ್ ಆಫ್ ಕೈನೆಟಿಕ್ ಎನರ್ಜಿ ಈಸ್ joules. The unit of kinetic energy is joules. So this is regarding the kinetic energy. Okay, the next type of energy in stored energy is internal energy. So internal energy ಅಂದ್ರೆ ಏನು ಹೇಳ್ಬೋದು,
the energy which is possessed by the system due to the energy which is present in the molecules. The molecules ಅಲ್ಲಿ ಏನು ಎನರ್ಜಿ ಇದೆಯೋ, ಸಪೋಸ್ ಇದು ಒಂದು ಬಿಗ್ ಮಾಸ್ ಅಂತ ತಿಳ್ಕೊಳ್ಳಿ, ಇದ್ರ ಒಳಗಡೆ ಚಿಕ್ಕ 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 ಆಟಮ್ಸ್ಗಳಿರುತ್ತೆ. ಈ ಚಿಕ್ಕ ಆಟಮ್ಸ್ಗಳಲ್ಲೂ ಏನು ಎನರ್ಜಿ ಇಫ್ ಇಟ್ ಇಸ್ ಪ್ರೆಸೆಂಟ್ ವಿದಿನ್ ದ ಆಟಮ್ಸ್, ವಿದಿನ್ ದ ಮಾಲಿಕ್ಯೂಲ್ಸ್, ಆವಾಗ ಏನು ಹೇಳ್ಬೋದು ನಾವು, ಸಚ್ ಎನರ್ಜಿ ಇಸ್ ಕಾಲ್ಡ್ ಆಸ್ ಇಂಟರ್ನಲ್ ಎನರ್ಜಿ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ, ಇಂಟರ್ನಲ್ ಎನರ್ಜಿ. ಸೊ ದಿಸ್ ಒನ್ ಈಸ್ ಇಂಟರ್ನಲ್ ಎನರ್ಜಿ. ಸೊ ಮೂರು ಟೈಪ್ಸ್ ಆಯಿತು, ಪೊಟೆನ್ಷಿಯಲ್ ಎನರ್ಜಿ along with the units, kinetic energy along with the units, and third one is what internal energy. These are all the three classifications in stored energy. Again let me come back to the transit energy. So transit energy andre ಇಲ್ಲಿ ನೋಡಿ, stored energy ಅಂದ್ರೆ the energy is possessed by the system without crossing the boundary ಅಂತ ಹೇಳಿದ್ರೆ, ಇಲ್ಲಿ ಏನಾಗುತ್ತೆ, ಟ್ರಾನ್ಸಿಟ್ ಎನರ್ಜಿ ಒಳಗೆ as the name transit explains, ಟ್ರಾನ್ಸಿಟ್ ಆಗೋದಂದ್ರೆ it crosses the boundary limit. ಇಲ್ಲಿ ಏನಾಯ್ತು, ಎನರ್ಜಿ ಏನಾಗ್ತಾ ಇದೆ, ಇಟ್ ಈಸ್ ಕ್ರಾಸಿಂಗ್ ದ ಬೌಂಡ್ರಿ ಲಿಮಿಟ್. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಅಸ್ ಟ್ರಾನ್ಸಿಟ್ ಎನರ್ಜಿ. ಟ್ರಾನ್ಸಿಟ್ ಎನರ್ಜಿ ಅಂತ ಕರಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ತಗೋಬಹುದು ನಾನು, ಇಲೆಕ್ಟ್ರಿಕಲ್ ಎನರ್ಜಿ. ಇಲೆಕ್ಟ್ರಿಕಲ್ ಎನರ್ಜಿ, ಇಲೆಕ್ಟ್ರಿಕಲ್ ಎನರ್ಜಿ ಏನಾಯ್ತು, ಇಲೆಕ್ಟ್ರಿಸಿಟಿಯನ್ನು ಒಂದು ಕಡೆ ಪ್ರೊಡ್ಯೂಸ್ ಮಾಡ್ತೀವಿ, ಅದು ಇನ್ನೊಂದು ಕಡೆ ಟ್ರಾನ್ಸ್ಮಿಟ್ ಮಾಡ್ತೀವಿ ಥ್ರೂ ದ ವೈರ್ಸ್. ಸೇ ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಮಗೆ ಕೈಗಾದಲ್ಲಿ ಅವೈಲೇಬಲ್ ಇದೆ, ಅಲ್ಲಿ ಇಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಬೈ ಮೀನ್ಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ. ಅಲ್ಲಿ ಪ್ರೊಡ್ಯೂಸ್ ಆದಂಥ ಇಲೆಕ್ಟ್ರಿಸಿಟಿಯನ್ನು, ಎಲೆಕ್ಟ್ರಿಕ್ ಎನರ್ಜಿಯನ್ನು ನಾವು ನಮ್ಮ ಮನೆ, ನಮ್ಮ ಊರಿಗೆ, ನಮ್ಮ ಏರಿಯಾಗೆ ತರಬೇಕಂತ ಹೇಳಿದ್ರೆ ಇಟ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಅಥವಾ ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಥ್ರೂ ದ ವೈರ್ಸ್. ಸೊ ಓವರ್ ಸರ್ಟನ್ ಡಿಸ್ಟೆನ್ಸಸ್ ಅಥವಾ ಸರ್ಟನ್ ಕಿಲೋಮೀಟರ್ಸ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಅ ಟ್ರಾನ್ಸಿಟ್ ಎನರ್ಜಿ. ಹಿಯರ್ ದಿಸ್ ಕೈಂಡ್ ಆಫ್ ಎನರ್ಜಿ ಈಸ್ ಕ್ರಾಸಿಂಗ್ ಇಟ್ಸ್ ಬೌಂಡ್ರಿ ಲಿಮಿಟ್ಸ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಟ್ರಾನ್ಸಿಟ್ ಎನರ್ಜಿ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದ ಕ್ಲಾಸಿಫಿಕೇಶನ್, ಸಬ್ ಕ್ಲಾಸಿಫಿಕೇಶನ್ಸ್ ಆಫ್ ಎನರ್ಜಿ ಸಿಸ್ಟಮ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಬರೋಣ ಹೀಟ್ ಎನರ್ಜಿಗೆ ಬರಬೇಕು. ಸೊ ನೆಕ್ಸ್ಟ್ ಒನ್ ಈಸ್ heat. Heat is also one form of energy. ಏನು, heat is also one form of energy. ಇಲ್ಲಿ ಹೇಗೆ ಡಿಫೈನ್ ಮಾಡ್ತೀವಿ ಅಂತ ಹೇಳಿದ್ರೆ, heat is the energy transferred. Heat is the energy ಅಂತ ನೋಡಿ, ಈಗ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದೇನಾಗುತ್ತೆ, ಹಾಟ್ ಗ್ಯಾಸಸ್ ಮುಖಾಂತರನೋ ಹಾಟ್ ವೇವ್ಸ್ ಟ್ರಾನ್ಸ್ಫರ್ ಆಗುತ್ತೆ ಒನ್ ಪಾರ್ಟ್ ಟು ಅನದರ್ ವಿದೌಟ್ ದ ಮಾಸ್ ಟ್ರಾನ್ಸ್ಫರ್. ಇಲ್ಲಿ ಹೀಟ್ಗೆ ಡೆಫಿನೇಷನ್ ಹೇಗೆ ಹೇಳ್ಬೋದು, ಇಟ್ ಇಸ್ ಅ ಹಿಯರ್ ಇಟ್ ಈಸ್ ಡಿಫೈನ್ಡ್ ಆಸ್ energy is transferred without the transfer of mass. Mass ಟ್ರಾನ್ಸ್ಫರ್ ಆಗದಿದ್ದಂಗೆ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ದೆನ್ ಸಚ್ ಕ್ವಾಂಟಿಟಿ ಅಥವಾ ಎಂಟಿಟಿಯನ್ನು ಏನಂತ ಹೇಳ್ಬೋದು, ಹೀಟ್ ಅಂತ ಕರಿತೀವಿ. ಇಲ್ಲಿ ಹೀಟ್ ಡೆಫಿನೇಷನ್ ಆದಮೇಲೆ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಸಬ್ಜೆಕ್ಟ್ ಪಾಯಿಂಟ್ ಆಫ್ ವ್ಯೂ, ದಟ್ ಈಸ್ ಕಾಲ್ಡ್ ಎ ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಇದಕ್ಕೆ ಡೆಫಿನೇಷನ್ ಅನ್ನು ನಾನು ಈಸಿ ಮೆಥಡಲ್ಲಿ ಓನ್ ಆಗಿ ಬರೆದು ತೋರಿಸ್ತೀನಿ. ಯಾಕಂತ ಹೇಳಿದ್ರೆ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್, if same definition is repeated for many kind of students in every year, ಏನಾಯ್ತು ಆವಾಗ ನಮಗೂ ಏನು ಡೆಫಿನೇಷನ್ಸು ಬೈಹರ್ಟ್ ಆಗಿಬಿಡುತ್ತೆ. ಅದೇ ರೀತಿ ನನಗೂ ಬೈಹರ್ಟ್ ಆಗಿದೆ. ಸೊ ದ್ಯಾಟ್ ವಿ ಕ್ಯಾನ್ ಈಸಿಲಿ ರಿಮೆಂಬರ್. ಸೊ ಸ್ಟೂಡೆಂಟ್ಸ್ ನಿಮಗೂ ಹೇಳೋದಷ್ಟೇ ನಾನು, ಏನು ಅಂತ ಹೇಳಿದ್ರೆ ಒಂದು ಡೆಫಿನೇಷನ್ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನು ಬೈಹರ್ಟ್ ಮಾಡಿ ಪುನಃ ಬರೆದು ತೆಗೀರಿ. ಸೊ ದ್ಯಾಟ್ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದ ಡೆಫಿನೇಷನ್ಸ್. ಸೊ ಈ ಫಸ್ಟ್ ಚಾಪ್ಟರ್ನಲ್ಲಿ ಬಹಳ ತುಂಬ ಜಾಸ್ತಿ ಡೆಫಿನೇಷನ್ಸ್ಗಳು, ರಿಲೇಷನ್ಶಿಪ್ಗಳು ಬರುತ್ತೆ ಮತ್ತು ಯೂನಿಟ್ಗಳು ಬರುತ್ತೆ. ಅದನ್ನು ನೀವು ಹೇಗೆ ನೆನ್ಪಿಡ್ತೀರಾ, ಬೈ ಹಾರ್ಟಿಂಗ್. ಸೊ ನಾನು ತೋರಿಸ್ತೀನಿ ನೋಡಿ, ಒಂದನ್ನು ಬರೀತೀನಿ, ಸ್ಪೆಸಿಫಿಕ್ ಹೀಟ್. ನೋಡಿ, ಸ್ಪೆಸಿಫಿಕ್ ಹೀಟ್ನ ಡೆಫಿನೇಷನ್ ಅನ್ನು ಬರೀತೀನಿ. ಆ್ಯಂಡ್ ಹೌ ದಿಸ್ ಸ್ಪೆಸಿಫಿಕ್ ಹೀಟ್ ಈಸ್ ರಿಲೇಟೆಡ್ ಟು ಸ್ಪೆಸಿಫಿಕ್ ಹೀಟ್ ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ನೋಡೋಣ. ಯಾಕಂದರೆ ನೀವು ಇದರದ್ದು ಡೆಫಿನೇಷನ್ ಅನ್ನು ಒಂದು ಬೈ ಹಾರ್ಟ್ ಹೊಡೆದ್ರೆ ಇದು ಎರಡಕ್ಕೂ ಡೆಫಿನೇಷನ್ ಬೈ ಹಾರ್ಟ್ ಹೊಡೆದಂಗೆ ಆಗುತ್ತೆ. ಓಕೆ, ಸೊ ಪ್ಲೀಸ್ ಕಾನ್ಸಂಟ್ರೇಟ್. Specific heat is defined as the quantity of the amount of heat required to raise the temperature of a unit mass of a gas through 1 degree ಅಂತ ಹೇಳ್ತಾರೆ. ನೋಡಿ,
ಸ್ಪೆಸಿಫಿಕ್ ಹೀಟ್ ನ ಡೆಫಿನಿಷನ್ ಏನು? ಇಟ್ ಇಸ್ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೇಸ್ ದ ಟೆಂಪರೇಚರ್ ಆಫ್ ಎ ಯೂನಿಟ್ ಮಾಸ್ ಆಫ್ ಎ ಗ್ಯಾಸ್ ಥ್ರೂ 1 ಡಿಗ್ರಿ ಅಂತ ಹೇಳ್ತಾನೆ. ಸೊ ಇದು ಸ್ಪೆಸಿಫಿಕ್ ಹೀಟ್ ನ ಡೆಫಿನೇಷನ್. ಜನರಲ್ ಎಕ್ಸ್ಪ್ರೆಷನ್ ಫಾರ್ ಸ್ಪೆಸಿಫಿಕ್ ಹೀಟ್ ಅನ್ನು ನಾನು ಇಲ್ಲಿ ಬರೀತೀನಿ. C is equals to mc into dt ಅಂತ ಬರೀಬಹುದು, ಅಥವಾ C is equals to mass of a gas into specific heat, heat transfer Q is equals to mass of a gas specific heat C into T2 minus T1. This is the general equation for specific heat. ಇಲ್ಲಿ specific heat C ಅಂತ ಹೇಳಿದ್ರೆ C ಅಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿ C ಅಂತ ಬರ್ಕೊಳ್ತೀನಿ, Q ಇಲ್ಲಿದೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಡಿನಾಮಿನೇಟರ್ ಸೈಡ್ ಅಲ್ಲಿ ಬಂತು m into T2 minus T1. ಇಲ್ಲೇನಾಯ್ತು T2 minus T1 ಆಯ್ತು, ಹೌದಾ? ಅವಾಗ ಏನಾಯ್ತು ಸ್ಪೆಸಿಫಿಕ್ ಹೀಟ್ C ನಾನು ಏನು ಬರ್ಕೊತೀನಿ, ಹೀಟ್ ಸಪ್ಲೈಡ್, ಹೀಟ್ ನ ಯೂನಿಟ್ ಏನು ಕಿಲೋ ಜೌಲ್ಸ್ ಅಂತ ಬರ್ಕೊಂಡ್ರೆ, ಮಾಸ್ ನ ಯೂನಿಟ್ ಏನು kg ಅಂತ ಬರೆದ್ರೆ, ಟೆಂಪರೇಚರ್ ಡಿಫರೆನ್ಸ್ ಅನ್ನು ನಾವು ಕೆಲ್ವಿನ್ ಅಲ್ಲಿ ನೋಟ್ ಮಾಡ್ಕೊಳ್ತೀವಿ. ಕ್ಯಾಲ್ಕುಲೇಷನ್ ಪರ್ಪಸ್ ಟೆಂಪರೇಚರ್ ನ ನಾವು ಕೆಲ್ವಿನ್ ಅಲ್ಲಿ ಹೇಳ್ತೀವಿ. ಸೊ ಇದೇನಾಗುತ್ತೆ ಸ್ಪೆಸಿಫಿಕ್ ಹೀಟ್, ಇಟ್ಸ್ ಅ ರೇಷಿಯೋ ಆಫ್ ಹೀಟ್ ಸಪ್ಲೈಡ್ ಟು ದ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ಟೆಂಪರೇಚರ್ ಡಿಫರೆನ್ಸ್. ಈ ತರನು ಡೆಫಿನೇಷನ್ ಅನ್ನ ಹೇಳ್ಬೋದು. ಆದ್ರೆ ಈ ಡೆಫಿನೇಷನ್ ಅನ್ನ ದಯವಿಟ್ಟು ಬೈ ಹಾರ್ಟ್ ಹೊಡೆದಿಟ್ಕೊಳ್ಳಿ. ಇದು ಏನಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಒಂದು ಯಾವುದೇ ಒಂದು ಪ್ರಾಡಕ್ಟ್ ಅಂತ ತಗೊಳ್ತೀನಿ. ಸೇ ಫಾರ್ ಎಕ್ಸಾಂಪಲ್ ಒಂದು ಫುಡ್ ಸ್ಟಫ್, ಆಹಾರ ಪದಾರ್ಥ ಇದೆ, ಎಗ್ ಪಫ್ ಅಥವಾ ವೆಜ್ ಪಫ್ ಏನಾದರೂ ಅಂತ ತಗೊಳ್ತೀನಿ. ಇಲ್ಲಿ ಏನಾಗಿದೆ, ಇದ್ರ ಟೆಂಪರೇಚರು ನಾರ್ಮಲ್ ಟೆಂಪರೇಚರ್, ಇನಿಷಿಯಲ್ ಟೆಂಪರೇಚರ್ ಎಷ್ಟಿದೆ 20 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ತಿಳ್ಕೊಳ್ಳಿ. ಎಷ್ಟಿದೆ 20 ಡಿಗ್ರಿ ಸೆಲ್ಸಿಯಸ್ ಇದೆ. ನಾನು ಇದಕ್ಕೆ ಏನು ಮಾಡ್ತೀನಿ, ಹೀಟ್ ಹಾಕ್ತೀನಿ. ಹೀಟ್ ಹಾಕಿದ್ಮೇಲೆ ಇದು ಲಾಸ್ಟಿಗೆ ಹೋಗಿ ಎಷ್ಟು ನಿಲ್ಲತ್ತೆ ಅಂತ ಅಂದರೆ 25 ಡಿಗ್ರಿ ಸೆಲ್ಸಿಯಸ್ ಆಯಿತು ಅಂತ ಎಕ್ಸಾಂಪಲ್ ತಗೊಳ್ಳಿ. 25 ಡಿಗ್ರಿ ಸೆಲ್ಸಿಯಸ್ ಆಗಿದೆ ನೋಡಿ. ಹೀಟ್ ಆ್ಯಡ್ ಮಾಡಿದ್ಮೇಲೆ, ಬಿಸಿ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ, ಹೀಟ್ ಅಡಿಷನ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಏನಾಯಿತು, ಇದು ಸಡನ್ ಆಗಿ 25 ಡಿಗ್ರಿಸಿಗೆ ಬಂದು ನಿಲ್ಲಿಲ್ಲ. ಏನಾಗಿದೆ 1 ಡಿಗ್ರಿ ಹೆಚ್ಚಾಯಿತು ಅಂತ ತಿಳ್ಕೊಳ್ಳಿ. 21 ಆಯಿತು, 22 ಆಯಿತು, 23 ಆಯಿತು, 24 ಡಿಗ್ರಿ ಆದಮೇಲೆ 25 ಬಂದಿದೆ. ಈಗ ಕಾನ್ಸಂಟ್ರೇಟ್ ಮಾಡಿ, ಇನಿಷಿಯಲಿ 20 ಡಿಗ್ರಿ ಸೆಲ್ಸಿಯಸ್ ಇತ್ತು, 21 ಡಿಗ್ರಿ ಸೆಲ್ಸಿಯಸ್ ಆಯಿತು. 20 ಇದ್ದದ್ದು 21 ಆಗೋದು ಅಂದರೆ 1 ಡಿಗ್ರಿ ಚೇಂಜ್ ಆಗಿದೆ, ಹೌದಾ? 1 ಡಿಗ್ರಿ ಸೆಲ್ಸಿಯಸ್ ಚೇಂಜ್ ಆಗಿದೆ. ಈ 1 ಡಿಗ್ರಿ ಸೆಲ್ಸಿಯಸ್ ಚೇಂಜ್ ಆಗೋದಕ್ಕೆ ನಾನು ಸಪ್ಲೈ ಮಾಡಿದಂಥ ಹೀಟ್ಗೆ ಏನಂತ ಕರಿತೀನಿ, ನಾನು ಸ್ಪೆಸಿಫಿಕ್ ಹೀಟ್ ಅಂತ ಹೇಳ್ತೀವಿ. ಮತ್ತೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 20 ಡಿಗ್ರಿ ಸೆಲ್ಸಿಯಸ್ ಇನಿಷಿಯಲ್ ಇತ್ತು, 21 ಡಿಗ್ರಿ ಸೆಲ್ಸಿಯಸ್ ಆದಾಗ ನಾನು ಏನು ಮಾಡ್ತೀನಿ, 1 ಡಿಗ್ರಿ ಹೆಚ್ಚಾಗೋದಕ್ಕೆ, 1 ಡಿಗ್ರಿ ಟೆಂಪರೇಚರ್ ಹೆಚ್ಚಾಗೋದಕ್ಕೆ ನಾನು ಸಪ್ಲೈ ಮಾಡಿದಂಥ ಹೀಟನ್ನು ಏನಂತ ಕರಿತೀನಿ, ನಾನು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀನಿ. ಗೊತ್ತಾಯ್ತಾ? ಅರ್ಥ ಆಯ್ತಾ ಹೇಳಿದ್ದು? ಸೊ 1 ಡಿಗ್ರಿ ರೇಸ್ ಆಗೋದಕ್ಕೆ ಸಪ್ಲೈ ಮಾಡಿದಂಥ ಹೀಟಿಗೆ ಏನಂತ ಕರಿತೀವಿ, ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಹಾಗಾದರೆ ಇದು ಡೆಫಿನೇಷನ್ ಆಯಿತು. ಇಲ್ಲಿ ಎಕ್ಸ್ಪ್ರೆಷನ್ ಬರೆದಿದ್ದೇನೆ, Q is equals to mcp dt, ಅಥವಾ dt ಅಂತ ಹೇಳಿದ್ರೆ ಫೈನಲ್ ಟೆಂಪರೇಚರ್ ಮೈನಸ್ ಇನಿಷಿಯಲ್ ಟೆಂಪರೇಚರ್ ಅಂತ ಕರಿತೀವಿ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್, ಸಿ ಅನ್ನು ರೈಟ್ ಸೈಡಲ್ಲೇ ಇಡ್ತೀನಿ, Q ಅನ್ನು ಇಲ್ಲಿ ಇಟ್ಟಿದ್ದೀನಿ ಲೆಫ್ಟ್ ಸೈಡಲ್ಲಿ ಇದೆ. ಈ ಮಾಸ್ ಮತ್ತು ಟೆಂಪರೇಚರ್ ಡಿಫರೆನ್ಸ್ ಲೆಫ್ಟ್ ಸೈಡಿಗೆ ಕ್ರಾಸ್ ಮಲ್ಟಿಪ್ಲೈ ಆದಾಗ ಪ್ರಾಡಕ್ಟ್ ಇದ್ದದ್ದು ಇಲ್ಲಿ ಬಂದಾಗ ಡಿವಿಷನ್ ಆಗುತ್ತೆ. ಸೊ ದಟ್ ವಿ ಆರ್ ಗೆಟಿಂಗ್ C is equals to ಕಿಲೋ ಜೌಲ್ಸ್ ಪರ್ kg Kelvin. ಕಿಲೋ ಜೌಲ್ಸ್ ಪರ್ kg Kelvin ಇಸ್ ದ ಯೂನಿಟ್ ಆಫ್ ಅ ಸ್ಪೆಸಿಫಿಕ್ ಹೀಟ್. ಇಟ್ ಮೇ ಬಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಕಾನ್ಸ್ಟೆಂಟ್ ವಾಲ್ಯೂಮ್, ಯಾವುದಕ್ಕಾದ್ರೂ ಇರ್ಬೋದು. ಅದಾದಮೇಲೆ ಇಲ್ಲಿ ನೋಟ್ ಮಾಡ್ಕೊಳ್ಳಿ, ಸ್ಪೆಸಿಫಿಕ್ ಹೀಟ್ ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಹೇಳ್ತಾನೆ. ಸ್ಪೆಸಿಫಿಕ್ ಹೀಟ್ ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ಏನು ಅಂತ ಹೇಳಿದ್ರೆ ಸೇಮ್ ಏನಿದು, ಇಟ್ ಈಸ್ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೇಸ್ ದ ಟೆಂಪರೇಚರ್ ಆಫ್ ಯೂನಿಟ್ ಮಾಸ್ ಆಫ್ ಎ ಗ್ಯಾಸ್ ಥ್ರೂ 1 ಡಿಗ್ರಿ. ಆದಮೇಲೆ when it is 1 minute, when it is heated at constant pressure, when it is heated at constant pressure ಅಂದ್ರೆ ಕಾನ್ಸ್ಟೆಂಟ್ ಪ್ರೆಷರ್ ಸಿಸ್ಟಮ್ನಲ್ಲಿ, ಕಾನ್ಸ್ಟೆಂಟ್ ಪ್ರೆಷರ್ ಸಿಸ್ಟಮ್ ಅಂದರೆ ಈ ಥರ ಬರುತ್ತೆ. ಏನು, ಹೀಟ್ ಇದೆ, ಒಳಗಡೆ ಗ್ಯಾಸ್ ಇದೆ, ಹೀಟ್ ಅಡಿಷನ್ ಮಾಡ್ತಾ ಹೋದಂಗೆ ಏನಾಯಿತು, ಟೆಂಪರೇಚರು ಪ್ರೆಷರ್ ಹೆಚ್ಚಾಯಿತು. ಕಾನ್ಸ್ಟೆಂಟ್ ಪ್ರೆಷರ್ ಸಿಸ್ಟಮ್ ಅಂತ ಹೇಳಿದ್ರೆ ಯಾವಾಗ ಇಲ್ಲಿ ಪ್ರೆಷರ್ ಹೆಚ್ಚಾಗುತ್ತೋ ಆವಾಗ ಪಿಸ್ಟನ್ ಏನು ಮಾಡುತ್ತೆ, ಸ್ವಲ್ಪ ಮೂವ್ ಆಗುತ್ತೆ, ಮೇಲೆ ಅಪ್ಪು ಅಡ್ಸೋಯ್ತು. ಮೇಲೆ ಹೋದ ಕೂಡಲೇ ಏನಾಯಿತು, ವಾಲ್ಯೂಮ್ ಹೆಚ್ಚಾದ ಕೂಡಲೇ ಮತ್ತೆ ಪ್ರೆಷರ್ ಏನಾಯಿತು, ಅಷ್ಟೇ ಲೆವೆಲ್ಗೆ ಕಾನ್ಸ್ಟೆಂಟ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಇದನ್ನು ಜಾಸ್ತಿ ಹೇಳೋದಿಲ್ಲ, ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ಹೇಳ್ತೀನಿ ಕಾನ್ಸ್ಟೆಂಟ್ ಪ್ರೆಷರ್ ಸಿಸ್ಟಮ್ ಅಂದರೆ ಏನು ಅಂತ.
ಈ ತರ ಕಾನ್ಸ್ಟೆಂಟ್ ಪ್ರೆಷರ್ ಸಿಸ್ಟಮ್ ನಲ್ಲಿ ನಾವು ಗ್ಯಾಸನ್ನು ಹೀಟ್ ಮಾಡಿ ಪ್ರತಿ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗೋದಕ್ಕೆ ತಗುಲುವಂತ ಹೀಟ್ ಅಥವಾ ಬೇಕಾದಂತ ಹೀಟ್ಗೆ ಏನಂತ ಕರಿತೀವಿ, ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಇದರ ಇಕ್ವೇಶನ್ ರಿಲೇಶನ್ಶಿಪ್ ಹೇಗಿದೆ ಅಂತ ಹೇಳಿದ್ರೆ CP ಅಂತ ಬರ್ಕೊಂತೀವಿ ಅಷ್ಟೇ, ಮತ್ತೆ ಏನು ಮೇಜರ್ ಚೇಂಜಸ್ ಇಲ್ಲ. MCP dt ಅಂತ ಬರುತ್ತೆ. MCP dt ಇದು ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಓಕೆ, ಸೊ ಯೂನಿಟ್ ಈಸ್ ಆಲ್ಸೋ ಸೇಮ್. ಅದೇ ರೀತಿ ಸೆಕೆಂಡ್ ಒನ್ ಬಂದು ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಬಂತು. ಇದರ ಡೆಫಿನೇಷನ್ ಸೇಮ್. ಏನು? ಇಟ್ ಈಸ್ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೇಸ್ ದ ಟೆಂಪರೇಚರ್ ಆಫ್ ಎ ಯೂನಿಟ್ ಮಾಸ್ ಆಫ್ ಎ ಗ್ಯಾಸ್ ಬೈ 1 ಡಿಗ್ರಿ ಸೆಲ್ಸಿಯಸ್ ವೆನ್ ಇಟ್ ಈಸ್ ಹೀಟೆಡ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅನ್ನು ತೆಗೆದು ಕಾನ್ಸ್ಟೆಂಟ್ ವಾಲ್ಯೂಮ್ ಬರೆಯಿರಿ. ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ಬರೆದ್ರಾಯ್ತು. ಅದಾದ್ಮೇಲೆ ಇಲ್ಲಿ ಬಂದು ಎಕ್ಸ್ಪ್ರೆಷನ್ CV ಅಂತ ಬರೆದು ಬಿಟ್ರೆ ಆಯ್ತು. CV ಕಾನ್ಸ್ಟೆಂಟ್ ವಾಲ್ಯೂಮ್. ಈಗ ಫಾರ್ ನಾರ್ಮಲ್ ಗ್ಯಾಸಸ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಜಾಸ್ತಿ ಇದೆ, 1.005 ಕಿಲೋ ಜೌಲ್ಸ್ ಪರ್ kg ಕೆಲ್ವಿನ್ ಅಂತ ಇದೆ. ಅದೇ ರೀತಿ ಫಾರ್ ಗ್ಯಾಸಸ್ಗೆ ಅಥವಾ ಅಟ್ಮಾಸ್ಫಿಯರಿಕ್ ಏರ್ಗೆ 0.9 ಸಮಥಿಂಗ್ ಬರುತ್ತೆ. ಸೊ ಹಾಗಾಗಿ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಜಾಸ್ತಿ ಇದೆ, ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಕಮ್ಮಿ ಇರುತ್ತೆ. ಸೊ ಅಲ್ಟಿಮೇಟ್ಲಿ ವಾಟ್ ಐ ಮೀನ್ ಟು ಸೇ ಇಸ್, ಇನ್ ದಿಸ್ ಅಗೇನ್ ಯು ಹ್ಯಾವ್ ಟು ರಿಮೆಂಬರ್ ದ ಡೆಫಿನೇಷನ್ಸ್ಗಳನ್ನು ನೆನಪಿಟ್ಕೊಳ್ಳಿ. ಸ್ಪೆಸಿಫಿಕ್ ಹೀಟ್ ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ಇರ್ಬೋದು, ಸ್ಪೆಸಿಫಿಕ್ ಹೀಟ್ ಎಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಇರ್ಬೋದು, ಅಲಾಂಗ್ ವಿತ್ ದ ಎಕ್ಸ್ಪ್ರೆಷನ್ಸ್ ಆಸ್ ವೆಲ್ ಆಸ್ ವಿತ್ ದ ಯೂನಿಟ್ಸ್ ಯು ಹ್ಯಾವ್ ಟು ರಿಮೆಂಬರ್, ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಟು ಪಾಸ್ ದ ಸಬ್ಜೆಕ್ಟ್. ಅದಕ್ಕೆ ಹೇಳೋದು ನಾನು ಫಸ್ಟ್ ಚಾಪ್ಟರ್ನಲ್ಲಿ ಭಾಳ ತುಂಬ ಜಾಸ್ತಿ ಡೆಫಿನೇಷನ್ಸ್ಗಳು ಬರುತ್ತೆ. ಡೆಫಿನೇಷನ್ಸ್ ಆದಮೇಲೆ ಅದರ ರಿಲೇಷನ್ಶಿಪ್ ಬರುತ್ತೆ. ನಾನು ಹೇಳಿದೆ ಡೆಫಿನೇಷನ್ಸನ್ನು ನೆನ್ಪಿಡೋದಕ್ಕೆ ರಿಲೇಷನ್ಸನ್ನು ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್, ಕಿಲೋ ಜೌಲ್ಸ್ ಪರ್ kg ಕೆಲ್ವಿನ್. ಇದು ಹೇಗೆ ನೆನ್ಪಿಡ್ಬೋದು? ಕಿಲೋ ಜೌಲ್ಸ್ ಪರ್ kg ಕೆಲ್ವಿನ್. ಇದನ್ನ ಡೆಫಿನೇಷನ್ ಅಥವಾ ಇದು ಯೂನಿಟ್ ಆಫ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಸೊ ಇದು ಟುಡೇಸ್ ಕ್ಲಾಸ್ ಆನ್ ಎನರ್ಜಿ, ಟೈಪ್ಸ್ ಆಫ್ ಎನರ್ಜಿ, ಸ್ಟೋರ್ಡ್ ಎನರ್ಜಿ, ಟ್ರಾನ್ಸಿಟ್ ಎನರ್ಜಿ. ಅದಾದಮೇಲೆ ಸ್ಪೆಸಿಫಿಕ್ ಹೀಟ್ನಲ್ಲಿ 2 ಕ್ಲಾಸಿಫಿಕೇಶನ್, ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಸೊ ಡಿಯರ್ ಫ್ರೆಂಡ್ಸ್, today this is regarding the energy as well as heat and specific heat and its classifications. In the next coming class I will go according to the next topic as per the syllabus. Thank you.